ಸಡನ್ನಾಗಿ ದೊಡ್ಡ ಲಾಭದಲ್ಲಿದೆ. ಫೋನ್ ಮಾಡಿದರು ಬೆಳಗ್ಗೆ. ಎಲ್ಲಮ್ಮ ನಾನು ನೋಡ್ಕೊಂಡು ಹೋದೆ. ಎಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಹೊಲ್ದ ಕಡೆ ನಾವು ಸೊಸಿ ಆಗಬೇಕಣ್ಣ. ಮ್ಯಾಕೆನೂ ಹೊಡ್ಕೊಂಡು ಹೋಗ್ತಾಯಿದ್ರು ಗಂಡ ಹೆಂಡ್ತಿ ಇಬ್ಬರು. ಹೊಡ್ಕೊಂಡು ಹೋದಾದ್ಮೇಲೆ ಫೋನ್ ಮಾಡಿದಾಗ ಗೊತ್ತಾಯಿತು ಹಿಂಗೆ ಅಂತ. ನಾವು ಓಡೋಗಿ ನೋಡಿದ್ವಿ. ಒಂದು ಕಡೆ ಈಗ ಜಯಮ್ಮ ಬಿದ್ದಿತ್ತು, ರೋಡ್ ಮೇಲೆ ಹುಡುಗ ಬಿದ್ದಿದ್ದ. ನೀವು ಎತ್ಕೊಂಡು ಇನ್ಸಿಡೆಂಟ್ ಆಗಿರೋದು ವಿಚಾರ ಅಷ್ಟೇ. ಕೃಷ್ಣನಾಯಕನ ಹೇಳ್ದಂಗೆ ಇನ್ಸಿಡೆಂಟ್ ಏನು ಬೇರೆ ಥರ ಇಲ್ಲ. ಇಬ್ಬರು ಹೊಲ್ದ ಕಡೆ ಹೋಗವ್ರೆ. ಅವನೇನೋ ಮ್ಯಾಕೆ ಇದ್ವಲ್ಲ, ಮ್ಯಾಕೆ ಮೇಯ್ಸಕ್ಕೆ ಹೋಗೋದ್ನೋ ಅಥವಾ ಅವನೇನೋ ಇದಕ್ಕೆ ಹೋದ್ನೋ, ಸಡನ್ನಾಗಿ ಹೆಂಗೆ ಗೊತ್ತಾಗುತ್ತೆ? ಊರವ್ರು ಹೇಳಿದ್ದಕ್ಕೆ ಗೊತ್ತಾಗೋದು. ಇಬ್ಬರು ಪಾಪ ಏನಿಲ್ಲ, ಭಾಳ ಚೆನ್ನಾಗಿದ್ರು. ಮೇಕೆ ಮೇಯಿಸ್ತಾ ಇದ್ರಂತೆ. ನನ್ನ ಇನ್ಫಾರ್ಮೇಷನ್ ಬಂದಾಗೆ ಸತ್ ಮೇಲೆ ಯಾರು ಹೇಳ್ತಾರೆ? ಯಾರನ್ನೋ ಊಹೆ ಮೇಲೆ ಹೇಳೋದಷ್ಟೇ. ಹಂಗಾಗಿ ಹೋಗ್ಬಿಟ್ಟವ್ರೆ. ನಾವು ಓಡಿ ಬಂದ್ವಿ, ನೋಡಿದ್ವಿ, ಮೇಲೆ ಗೊತ್ತಾಗಿಲ್ಲ. ಪಾಪ ಏನು ಭಾಳ ಒಳ್ಳೆ ಹುಡುಗರು. ಹುಡುಗನೂ ಅಮಾಯಕ ಪಾಪ. ಎಲ್ಲ ಪೊಲೀಸ್ನವ್ರು ಬಂದಿದ್ರು. ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ? ಪೊಲೀಸ್ ಅಲ್ಲ, ರೈಲ್ವೆ ಪೊಲೀಸ್ನವರೇ ಬಂದಿದ್ರು. ವಯಸ್ಸು ಒಂದು 45-40. ಒಬ್ಬನು ಚಂದ್ರನಾಯಕ, ಊರು ಪೀಕ ಅಂತ ಕರಿತೀವಿ ನಾವೆಲ್ಲ. ಹುಡುಗಿ ಹೆಸರು ಜಯಬೈ ಅಂತ. ಹುಡುಗನ ಹೆಸರು ಏನಪ್ಪ? ಅವನ ಮಗನ ಹೆಸರು ಇದು ಚೇತನ್. ಎಷ್ಟು ಜನ ಇದ್ರು? ಇಬ್ಬರೇ, ಗಂಡ ಹೆಂಡ್ತಿ ಇಬ್ಬರೇ ಇದ್ದಿದ್ದು. ಮಗ ಕೆಲ್ಸಕ್ಕೆ ಹೋಗಿದ್ನಂತೆ. ಹೆಣ್ಣು ಮಗು ಮದುವೆ ಆಗಿದೆ. ಇಬ್ಬರೇ ಗಂಡ ಹೆಂಡ್ತಿ. ಚೆನ್ನಾಗಿ ಮನೆಗೇನೆ ಫಸ್ಟ್ ಕ್ಲಾಸ್ ಮನೆ. ಒಂದು 10-15 ಅವೇ ಅವರು. ಹಿಂಗೇನೋ ಜಮೀನು ಐತೆ ಸರ್. 1 ಎಕರೆ 3/4 ಎಕರೆ ಅಷ್ಟು. 2 ಎಕರೆ ಇರ್ಬೋದು. ರೈಲ್ವೆ ರೋಡ್ ಪಕ್ಕದಲ್ಲೇ ಜಮೀನು. ಟ್ರೈನ್ ಯಾವತ್ತು ಬಂತು ಅಂತ ನಂಗೆ ಗೊತ್ತಾಯ್ತು. 3 ಗಂಟೆ ಟ್ರೈನ್ ಅಂತೆ ಸರ್. ಬರ್ತಾನೆ ಒಂದು ಸತ್ತ ಮೇಲೆ ಒಂದು 10-15 ಟ್ರೈನ್ ಹೋಗೋದು. ಲಕ್ಷ್ಮಣ್ ನಾಯಕ್ ಅಂತ. ಇವು ಗ್ರಾಮ ಪಂಚಾಯತಿ ಮಾಜಿ ಮೆಂಬರು.